ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾರದಮ್ಮ ಒಳಗಡೆ ಇದ್ದಾರಲ್ವಾ, ಶಿವು ಏನಾದ್ರು ನೋಡ್ಬಿಟ್ರೆ ಏನಾದ್ರು ತೊಂದರೆ ಆಗ್ಬಹುದು ಅಂತ ಹಾಗಾಗಿ ಕೇಳಿದೆ. ಗೊತ್ತಾಯ್ತು ಅಂಕಲ್, ಅವತ್ತೇ ನೀವು ಹೇಳಿದ್ರಲ್ಲ ಮಾವ ಅಂಗಡಿಲಿದ್ದಾನೆ, ಅದಕ್ಕೆ ಸರಿಯಾದ ಸಮಯ ನೋಡ್ಕೊಂಡು ನಾನು ಬಂದ್ಬಿಟ್ಟೆ. ಸದ್ಯಕ್ಕೆ ಮಾವ ಅಂಗಡಿ ಎಲ್ಲ ಬಿಟ್ಟು ಬರಲ್ಲ ಅನ್ಸುತ್ತೆ ಬಿಡಿ. ಆಯ್ತವಾ, ಈಗ ಸಮಾಧಾನ ಆಯ್ತು. ಒಳಗಡೆ ಶಾರದಮ್ಮ ಇದ್ದಾರೆ, ಮನ್ಸಾರೆ ಮಾತಾಡುವಂತೆ. ಬಾ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಶಿವು ಎಸ್ ಶಿವ್ ಅಲ್ಲ, ಎಂ ಶಿವ್, ಮಾರಿಗುಡಿ ಶಿವ್ ನಾನೇ. ಮಾವ ನೀನೇನಿಲ್ಲಿ? ಓಹೋ, ಅದೇ ಮತ್ತೆ ನೀನೊಬ್ಳೆ ಬಂದ್ಬಿಟ್ರೆ ಆಯ್ತಾ? ನಾನೇನು ಪಾಪ ಮಾಡಿದ್ದೆ? ನಾನು ನನ್ನ ತಂಗಿನ, ನನ್ನ ಬಾಮೈದಾನ, ನಮ್ಮ ಬೀಗ್ರನ್ನೆಲ್ಲ ನೋಡ್ಬೇಕು ಅಂತ ನಂಗಿರಕ್ಕಿಲ್ವೇ? ಅದಕ್ಕೆ ಅಂಗಡಿಯಿಂದ ಚಂಗ್ ಅಂತ ಆರ್ದೆ, ಇಲ್ಲಿ ಬಂದು ಕಾಲಿಟ್ಟೆ ನೋಡು. ಅಯ್ಯೋ ದೇವ್ರೆ, ಶಾರದಮ್ಮ ಒಳಗಡೆನೇ ಇದ್ದಾರಲ್ಲ, ಏನು ಮಾಡೋಣ? ಶಾರದಮ್ಮ ತಮ್ಮ ಮಗನ ಮನಸ್ಸಲ್ಲಿ ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ತನಕ ಮುಖ ತೋರ್ಸಲ್ಲ ಅಂದವ್ರೆ. ಇವಾಗ ಏನಾಗುತ್ತೋ ಏನು? ಇದೇನಿದು, ಇಬ್ರು ಹಿಂಗ್ ಗಾಬರಿ ಬುದ್ಕೊಂಡು ನಾನು ನೋಡ್ತಿದ್ದೀರಲ್ಲ? ಹೋ, ಇಂಥ ಸುಂದರವಾಗಿರೋ ಹುಡುಗನ್ನ ಯಾವತ್ತೂ ನೋಡಿಲ್ವೇ? ಹೌದೌದು, ಆದ್ರೆ ಮಾವ ನೀನು ಹುಡುಗ ಅಲ್ಲ, ಅಂಕಲ್ ನೀನು. ಅದೇ ಮತ್ತೆ, ನೀನು ಅಂಕುಲು ಗಿಂಕುಲು ಅಂತಲ್ಲ ಹೇಳ್ಬಿಟ್ರೆ ಆಮ್ಯಾಕೆ ಮಾರಿಗುಡಿ ಐಕ್ಲೆಲ್ಲ ಸುಮ್ಕ್ಬಿಟ್ಟಾರ. ಅವರು ಇನ್ನು ಅಂಕುಲು ಅಂತ ಸೂರು ಹಚ್ಕೊಂಡ್ಬಿಡ್ತಾರೆ. ಏನ್ ಮಾದಪ್ಪಣ? ಕರೆಕ್ಟು ಶಿವು. ಏನು ಪಾರು ನೀನು ಅಂಕಲು ಗಿಂಕಲು ಅಂತ? ನಾನೇನೋ ಅಂಕಲಪ್ಪ, ಆದರೆ ಶಿವು ನೋಡು ಒಳ್ಳೆ ಆಡೋ ಹುಡುಗ ಇದ್ದಂಗಿದ್ದಾನೆ. ಅವನಿಗೆ ಯಾಕೆ ಅಂಕಲ್ ಅಂತೀಯ? ಹಂಗೇಳು ಮಾದಪ್ಪಣ. ಅಯ್ಯೋ, ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ತಮಾಷೆ ಗಿಮಾಸೆ ಏನಲ್ಲ, ಸತ್ಯ ಏನು ಅಂತ ನಂಗೆ ಚಂದ ಗೊತ್ತಾಯ್ತು. ಯಾವ ಸತ್ಯ ಶಿವು? ನಿಮ್ಮ ಮನೆಯಾಗಿರೋ ಸತ್ಯ. ಅಂದ್ರೆ ಈ ಮನೆಯಾಗೆ ಒಂದು ಗುಂಡು ಸತ್ಯ ಐತಲ್ಲ, ಆ ಸತ್ಯದ ಬಗ್ಗೆ ನಾನು ಹೇಳ್ತೀವಿ. ಅಲ್ಲ, ಆ ಗುಂಡಾಗಿರೋ ಸತ್ಯನ ನೀನು ಒಬ್ಳೇ ನೋಡ್ಬೇಕು ಅಂತ ಬಂದಿದ್ಯಲ್ಲ, ನನ್ಗೆ ಹೆಂಗಾಗಬೇಡ ಅಲ್ಲ ಮದಪ್ಪಣ. ಅಲ್ಲ, ಇವಳಿಗೆ ನಾನ್ ನೋಡ್ಬೇಕು ಅನ್ನೋ ಆಸೆ, ತಂಗಿನ್ ನೋಡ್ಬೇಕು ಅನ್ನೋ ಆಸೆ ನಂಗಿರಕ್ಕಿಲ್ವೇ? ಇರ್ಬೇಕದ್ದೆ, ಇರ್ಬೇಕದ್ದೆ. ಇರ್ಬೇಕಾದೆ ಅನ್ಕೊಂಡು ಇಲ್ಲೇ ನಿಲ್ಸ್ಕೊಂಡಿದ್ಯಲ್ಲ ಮದಪ್ಪಣ, ಒಳ ಕರಿಕಿಲ್ವೇ? ಅಯ್ಯೋ, ನಾನು ಮರ್ತೇ ಬಿಟ್ಟೆ ನೋಡು. ಬಾ ಶಿವು, ಹೋಗೋಣ. ನೀವು ಮರ್ತರು, ನಾವು ಮರೆಯಕ್ಕಿಲ್ಲ. ನಮ್ ಬೀಗ್ರ ಮನೆಗೆ ಯಾರು ನಮ್ಮನ್ನ ಕರಿಬೇಕು? ಏನಂದ್ಯಪ್ಪಾರು? ಬನ್ನಿ ಹೋಗುವ. ನೋಡ್ಕೊಂಡು ಕಾಲಿಡ್ಬೇಕು ತಾನೆ? ನಾನ್ ಜಾರ್ತೀನಪ್ಪಾರು. ನಾನ್ ಜಾರದ್ರೆ ನನ್ನ ಹಿಡ್ಕೊಳಕ್ಕೆ ನಮ್ಮವ್ವ ಯಾವಾಗ್ಲೂ ನನ್ ಕಣ್ ಮುಂದೆನೆ ಇರ್ತಾಳೆ. ನಿಜನಪ್ಪ, ಕೆಲವೊಂದ್ಸಲ ಅವ್ವ ಎದುರಿಗಿದ್ರು ಕಾಪಾಡಕ್ಕಾಗಲ್ಲ, ಅದೇ ನೋವು. ಏನ್ ಮಾದಪ್ಪಣ ಹಿಂಗಂದ್ಯಾ? ನಾ ಎಲ್ಲೇ ಇದ್ರುವೆ, ಹೆಂಗೆ ಇದ್ರುವೆ, ಆ ಮಕ್ಕಳು ನನ್ ಕಾಪಾಡಕ್ಕೆ ನನ್ ಜೊತೆಗೆ ಇರ್ತಾರೆ. ಅದ್ಬಿಡು, ನಮ್ ಗುಂಡು ಎಲ್ಲಿ? ಗುಂಡು ಅಣ್ಣ, ಅತ್ಗೆ ಈಗ ಬಂದ್ರಾ? ಗುಂಡು, ನಾವು ಬಂದಾಯ್ತು, ನಾನ್ ಜಾರಿದ್ದು ಆಯ್ತು, ಜಾರ್ ಬೀಳಂಗಾಗಿದ್ದು ಆಯ್ತು, ಪಾರ ನನ್ ಕ್ಯಾಚ್ ಹಿಡ್ಕೊಂಡು ಆಯ್ತು. ಏನೋ ಜಾರದ್ಯಾ? ಏನು ಆಗ್ಲಿಲ್ವಾ? ಅದು ನಮ್ ಕೆಲ್ಸದಮ್ಮ ಒರೆಸ್ತಾ ಇದ್ರ, ನೆಲ ಎಲ್ಲ ಹಸಿ ಇತ್ತಲ್ಲ, ಅದಕ್ಕೆ ಇರ್ಬೇಕು. ಹುಷಾರಾಗಿ ಬರತ್ತಾನೆ. ಕೆಲ್ಸದಮ್ಮನ? ಯಾರ ಅಂಕಲ್ ಅದು? ಶಾರದ ಮನೆ ಕೆಲಸಕ್ಕಿರೋದು.
ರಶ್ಮಿಗಿನ್ನೂ ಗೊತ್ತಿಲ್ಲ. ಹ? ಅದು ಹ್ಞೂ ಅಣ್ಣ, ನಮ್ಮ ಮನೇಲಿ ಇವಾಗ ಕೆಲ್ಸದಮ್ಮ ಇದ್ದಾರೆ. ಅತ್ತೆ ಊರಿಗೆ ಹೋಗಿದಾರಲ್ಲ, ಎಲ್ಲ ಕೆಲ್ಸನೂ ನಂಗೆ ಒಬ್ಳಿಗೆ ಮಾಡಕ್ ಕಷ್ಟ ಆಗತ್ತೆ ಅಂತ ಇದ್ದಾರೆ. ಅಲ್ಲ ನಿಂಗೆ ಈ ಮಾತಾಡಕ್ಕೆ ನಿಂಗೆ ಏನು ಅನ್ಸಕ್ಕಿಲ್ಲನವ? ಯಾಕಪ್ಪ ಶಿವು? ಮಾದಪ್ಪನ ನೀವು ಸುಮ್ಕಿರು. ನಾನು ಹಿಂಗೇನವ ನಿನ್ನ ಬೆಳೆಸಿರೋದು? ಹಾ, ನಿನ್ನ ಕೈನಲ್ಲಿ ಆದ್ರೆ ಕೆಲಸ ಮಾಡು. ಅಲ್ಲ ಕಷ್ಟ ಆಯ್ತದೆ ಅಂದ್ರೆ ಪರವಾಗಿಲ್ಲ ಮಾಡು. ನೀನು ನಮ್ಮ ಬೆಳಕು ಕಣವ. ನಮ್ಮನೆ ಬೆಳಕು ಗಂಡನ ಮನೆಗೆ ಬಂದು ಬೆಳಗ್ಬೇಕು. ಇಲ್ಲಿರೋದೇ 4 ಜನ ಅಂತದ್ರಾಗೆ ಕೆಲಸ ಕಷ್ಟ ಅಂತ ಕೆಲ್ಸಕ್ಕೆ ಜನ ಇಟ್ಕೊಂಡಿದ್ಯಲ್ಲವ. ಗಂಡನ ಮನೆಯಾಗೆ ಕೆಲಸ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಬೇಕು. ಆವಾಗ್ಲೇ ಮಕ್ಕಳವ ಮೆಚ್ಕೊಳ್ಳೋದು. ಏನ್ ಶಿವು, ನನ್ನ ಬಂಗಾರದಂತ ಸೊಸೆಗೆ ನನ್ನ ಮುಂದೆನೆ ಬೈತಾ ಇದೆಯಾ? ನೋಡು, ನನಗೆ ಮೊದಲು ನನ್ನ ಸೊಸೆ, ಆಮೇಲೆ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಸಂಬಂಧ. ನೋಡು, ಇನ್ನು ಮುಂದೆ ನೀನು ನನ್ನ ಮುಂದೆ ಬೈದ್ರೆ ನಾನು ಸುಮ್ಮನೆ ಇರಲ್ಲ. ಮಾವ, ನನ್ನ ಮುಂದೆನೆ ಏನಕ್ಕೆ ನಮ್ಮ ಅಣ್ಣಂಗೆ ಬೈತಾ ಇದ್ದೀರಾ? ಅವನು ಏನು ಹೇಳಿದ್ರು ಎಲ್ಲ ನಾನು ಒಳ್ಳೇದಕ್ಕೆ. ತಂಗಿಂತಿದ್ದು ಅಣ್ಣ, ಸೊಸೆಗೆ ಬೈತೀಯ ಅಂತ ಕೋಪ ಮಾಡ್ಕೊಳ್ಳೋ ಮಾವ, ಅಣ್ಣಂಗೆ ಅಂತ್ಯ ಅಂತ ವಾದ ಮಾಡೋ ತಂಗಿ. ಮಕ್ಕಳವ, ಎಲ್ಲ ಸಂಬಂಧನೂ ಹೆಂಗಿರ್ಬೇಕು ಹಂಗಂಗೆ ಇಟ್ಟಿದೀಯ. ನಿನಗೆ ನಾನು 100 ತೆಂಗಿನಕಾಯಿ ಓಡಿಸಿದ್ರು ಕಮ್ಮಿನೇ ಕಣವ. ಆಯ್ತು ಕಣವ, ಇನ್ನು ಮುಂದೆ ನಿಮ್ಮ ಅಣ್ಣಂಗೆ ನಾನು ಬೈಯಲ್ಲ, ಆಯ್ತಾ? ಅಬ್ಬಾ, ಪ್ರೀತಿ ವಿಶ್ವಾಸ ನಂಬಿಕೆ KRS ಡ್ಯಾಮಲ್ಲಿ ನೀರು ಬಿಟ್ಟಂಗೆ ಎಲ್ಲ ಉಕ್ಕಿ ಬರ್ತಾ ಇದೆ. ಮಾವ ಹೇಳಿದ್ರಲ್ಲೂ ತಪ್ಪಿಲ್ಲ, ಮಾದಪ್ಪ ಅಂಕಲ್ ಮಾತಾಡಿರೋದ್ರಲ್ಲೂ ತಪ್ಪಿಲ್ಲ, ಗುಂಡು ಮಾತಾಡಿರೋದ್ರಲ್ಲೂ ತಪ್ಪಿಲ್ಲ. ಎಲ್ಲರೂ ನಿಮ್ಮ ಸಂಬಂಧಗಳನ್ನ ಕರೆಕ್ಟಾಗಿ ನಡ್ಸ್ಕೊಂಡು ಬರ್ತಿದ್ದೀರಾ ಅಷ್ಟೇ. ಪಾಪ ನಮ್ಮ ಗುಂಡುಗೆ ಇದೆಲ್ಲ ಹೊಸಲ್ವಾ ಅಂತ ಮಾದಪ್ಪ ಅಂಕಲ್ ಕೆಲ್ಸದವ್ರನ್ನ ಇಟ್ಟಿದ್ದಾರೆ. ಕೆಲ್ಸದವ್ರಿಗೆ ಕಷ್ಟ ಆಗುತ್ತೆ ಅಂತ ನನ್ನ ಮಾವ ಹೇಳ್ತಿದ್ದಾನೆ. ಮಾವಂಗೆ ಮಾದಪ್ಪ ಅಂಕಲ್ ಹಂಗಂದ್ರಲ್ಲ ಅಂತ ಗುಂಡು ಬೈತಿದ್ದಾಳೆ. ಇದರಲ್ಲಿ ಯಾರು ಬೇಜಾರಾಗುವಂಥ ವಿಷಯನೇ ಇಲ್ಲ. ಸರಿ ಸರಿ ಗುಂಡು, ಬೇಜಾರು ಮಾಡ್ಕೋಬಿಟ್ಟ ಗುಂಡು. ಓ ಆಯ್ತು ಮದಪ್ಪಣ, ನಿನ್ ಸೊಸೆಗೆ ನಾನೇನು ಬೈಯಕ್ಕಿಲ್ಲ ಬಿಡಪ್ಪ, ಬೈಬೇಡ ನಂಗೆ. ರಶ್ಮಿ, ಇನ್ನು ಮುಂದೆ ನಾನು ನಿಮ್ಮ ಅಣ್ಣಂಗೆ ಏನು ಹೇಳಲ್ಲ, ಆಯ್ತಾ? ನಾನು ಅಷ್ಟೇ, ಇನ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಏನಾದರೂ ಕಷ್ಟ ಆದರೆ ಮಾತ್ರ ಸ್ವಲ್ಪ ಹೆಲ್ಪ್ ತಗೋತೀನಿ. ಓಕೆನಾ? ಓಕೆ ಓಕೆ. ರಶ್ಮಿ, ಅಣ್ಣ ಅದಕ್ಕೆ ಕಾಫಿ ಮಾಡ್ಕೊಂಡು ಬಾರವ. ಅಯ್ಯೋ ಮಾವ, ಅಣ್ಣ ಎಷ್ಟೊಂದು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದಾನೆ. ನಾನೇನಾರು ಇವಾಗ ಕಾಫಿ ಮಾಡ್ಕೊಂಬರಕ್ಕೆ ಹೋದ್ರೆ ಇರೋ ಟೈಮಲ್ಲ ಅಲ್ಲೇ ವೇಸ್ಟಿಂಗ್ಸ್ ಆಗ್ಬಿಡುತ್ತೆ. ಅದಕ್ಕೆ ಇವತ್ತೊಂದಿನ ಮಾತ್ರ ಶಾಂತಮ್ಮನ ಕೈಲಿ ಕಾಫಿ ತರಿಸ್ತೀನಿ. ಶಾಂತಮ್ಮ, ಅಣ್ಣ ಅದಕ್ಕೆ ಮನೆಗೆ ಬಂದಿದ್ದಾರೆ, 4 ಲೋಟ ಕಾಫಿ. ಅಯ್ಯೋ ಇದೇನಿದು, ಇಲ್ಲೇ ನಿಂತ್ಬಿಟ್ರಿ, ಬನ್ನಿ ಅಲ್ಲಿ ಕೂತ್ಕೊಳ್ಳೋಣ. ಅಂಕಲ್, ಶಾಂತಮ್ಮ ಅಂತಿದ್ದಾಳೆ. ಶಾರದಮ್ಮನೆ ಹಂಗೆ ಹೇಳ್ಕೊಂಡಿರೋದು. ನಾನೀಗ ಕಾಪಿ ತಗೊಂಡೋದ್ರೆ ನನ್ನ ಮಗ ನೋಡ್ಬಿಡ್ತಾನೆ, ಏನವ ಮಾಡ್ಲಿ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮ